ಹುಚ್ಚು ಗಂಡನ ಗೂಡನ ಬಾಳೆ ಮಾಡಿ ಬದುಕಿ ಆ ಬದುಕನ್ನು ಸಾರ್ಥಕತೆ ಮಾಡಿಕೊಂಡ್ಲು ಹೇಮರೆಡ್ಡಿ ಮಲ್ಲಮ್ಮ. ನೀವು ಶಾನ್ಯ ಗಂಡನಾದರೂ ನಿಮ್ಮ ಸಂಸಾರ ಶುದ್ಧ ಆಗವಲ್ತು. ಅವನು ಶಾಣೆ ಅದಾನ, ನೀವು ಶಾಣೆ ಅದೇರಿ. ಹೇಮರೆಡ್ಡಿ ಮಲ್ಲಮಾಂಬೆಯ ಗಂಡ ಪೂರ್ತಿ ಹುಚ್ಚ. ಹೆಂಗೆ ಹುಚ್ಚಿದ್ದ ಅಂತಂದ್ರೆ ಹೆಂಡತಿ ಕಾಲ ಬಂದು ಬೀಳ್ತಿದ್ದವ. ಹೊಸದಾಗಿ ಬಂದ ದಿನ ಹೆಂಡತಿ ಅವನಿಗೆ ನಮಸ್ಕಾರ ಮಾಡೋಕ್ಕೆ ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಹೆಂಡತಿ ನಮಸ್ಕಾರ ಮಾಡಿದ ನಂತರ ಅವನು ಪಟ್ಟಂತ ನಮಸ್ಕಾರ ಮಾಡಿದ ಆಕೆಗೆ. ಆಕೆ ಅಂದ್ಲು, ಯಾಕ್ರಿ ನೀವ್ಯಾಕೆ ನಮಸ್ಕಾರ ಮಾಡ್ತೀರಿ, ನೀವು ನನ್ನ ಗಂಡರಿ, ನೀವು ನನ್ನ ದೇವ್ರಿ ಅಂತಂದಾಗ ಅವ ಅಂದ, ಮತ್ತು ನೀ ನಮಸ್ಕಾರ ಮಾಡಿದೆಲ್ಲ ಯಾಕೆ ಮಾಡಿದಿ, ನೀ ಮಾಡಿದ ಕೂಡಲೇ ನಾನು ನಮಸ್ಕಾರ ಮಾಡೀನಿ. ಅಷ್ಟು ಹುಚ್ಚ, ಏನೂ ತಿಳಿತಿದ್ದಿಲ್ಲ ಅವನಿಗೆ. ಅಂಥ ಹುಚ್ಚನು ಕೂಡ ಎಷ್ಟೋ ದಿನ ಬದುಕಿ ಪರಮಾತ್ಮನನ್ನು ಶಿವನನ್ನು ಧ್ಯಾನ ಮಾಡಿ ತಾನೂ ಪರಮಾತ್ಮನನ್ನು ಒಲಿಸಿಕೊಂಡ್ಲು. ಶ್ರೀಶೈಲದ ಮಲ್ಲಯ್ಯನನ್ನು ತಾನೂ ಪ್ರತ್ಯಕ್ಷ ಮಾಡಿಕೊಂಡ್ಲು. ಅದರ ಜೊತೆಗೆ ಹುಚ್ಚು ಗಂಡನಿಗೂ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಸಿ ಕೊಟ್ಲು. ಹುಚ್ಚು ಗಂಡ ಇದ್ರನ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಂಡ್ಲು. ನಮಗೆಲ್ಲರಿಗೂ ಶಾನ್ಯ ಗಂಡ ಇದ್ರೂ, ನಾವು ಶಾನ್ಯರಿದ್ರೂ ನಮ್ಮ ಬದುಕು ಸುಧಾರಿಸುವಲ್ತು. ಯಾಕಂತಂದ್ರೆ ನಾವು ಪರಮಾತ್ಮನ ಮೇಲೆ, ಪಾಂಡುರಂಗನ ಮೇಲೆ ಅಷ್ಟು ಭಕ್ತಿ ಇಲ್ಲ. ಸಖುಬಾಯಿಗೆ ಮನೆಯೊಳಗೆ ಎಷ್ಟು ಕೆಲಸ ಹಚ್ತಿದ್ರು, ಆಕೆ ಎಲ್ಲ ಕೆಲಸ ಒಂದು ತಾಸನ್ಯಾಗ ಮಾಡಿ ಮತ್ತೆ ಬಂದು ಪಾಂಡುರಂಗನ ಮೂರ್ತಿ ಮುಂದೆ ಕುಂತು ಬಿಡ್ತಿದ್ಲು. ಪಾಂಡುರಂಗ ಅಂದ್ರೆ ಅಷ್ಟು ಪ್ರೀತಿಕಿಗೆ. ಬೇರೆ ಗಂಡನ ಮ್ಯಾಗೂ ಅಷ್ಟು ಪ್ರೀತಿ ಇಲ್ಲ, ಮಕ್ಕಳ ಮೇಲೂ ಅಷ್ಟು ಪ್ರೀತಿ ಇಲ್ಲ, ಮಣಿ ರೊಕ್ಕ ರೂಪಾಯಿ ಆಭರಣ ಬಂಗಾರ ಇದ್ರ ಮ್ಯಾಗ ಏನೂ ಪ್ರೀತಿ ಇಲ್ಲ. ಆಕೆಯ ಸಂಪೂರ್ಣವಾದ ಪ್ರೀತಿ ಭಕ್ತಿ ಎಲ್ಲಿತ್ತಂತಂದ್ರೆ ಕೇವಲ ಪಾಂಡುರಂಗನ ಮೇಲೆ. ಆಕೆಗೆ ಒಟ್ಟು ಒಂದು ಇಚ್ಛಾರಿ ಏನಂತಂದ್ರೆ ಪಂಢರಪುರಕ್ಕೆ ಹೋಗ್ಬೇಕಲ್ಲ ನಾನು. ಪಂಢರೀಪುರಕ್ಕೆ ಎಲ್ಲರೂ ಹೋಗ್ತಾರ, ಪಾಂಡುರಂಗನನ್ನು ದರ್ಶನ ಮಾಡಿ ಬರ್ತಾರ, ನಾನು ಪಂಢರೀಪುರಕ್ಕೆ ಹೋಗ್ಬೇಕಲ್ಲ ಅಂತ ಒಟ್ಟಾಕಿ ಸಂಕಲ್ಪ. ಅವ್ರ ಅತ್ತಿಗೆ ಹೇಳ್ತಿದ್ಲಕ್ಕಿ, ನಾ ಈ ವರ್ಷ ಪಂಢರಾಪುರಕ್ಕೆ ಹೋಗ್ಲಿ ಅಂದ್ಕೂಳೆ, ಇಲ್ಲಿ ಮನೆಗೆ ಕೆಲಸ ಮಾಡವ್ರು ಯಾರು, ಮುಂದಿನ ವರ್ಷ ಹೋಗಕತ್ತಳ ಅಂತಿದ್ಲು. ಹಿಂಗೆ ಮುಂದಿನ ವರ್ಷ 8-10 ವರ್ಷ ಆಗಿತ್ತು ರೀ. ಒಟ್ಟ ಪಂಢರಾಪುರಕ್ಕೆ ಹೋಗ್ಬಿಡ್ತಿದ್ದಿಲ್ಲ ಅಕ್ಕಿಗರ ಎಷ್ಟೆಷ್ಟು ಲೇಟ್ ಆಗಾಕತ್ತಲ್ಲ ಅಟ್ಟಟ್ಟು ಪರಮಾತ್ಮನ ಪ್ರೀತಿ ಹೆಚ್ಚಾಗಕತ್ತು. ಯಾವಾಗ ಪಾಂಡುರಂಗನನ್ನು ನೋಡೇನು ನಿಮ್ಗೆ ಹೇಳ್ತೀನಿ ರೀ. ಪಂಢರೀಪುರದೊಳಗೆ ಪಾಂಡುರಂಗನ ಮೂರ್ತಿ, ಆ ಪಾಂಡುರಂಗನ ಮುಂದೆ ಹೋಗಿ ಒಂದಿಷ್ಟು ಕುಂತು ಆ ಮೂರ್ತಿಯನ್ನು ನೋಡಿದ್ರೆ ಸ್ವತಃ ಆ ವಿಷ್ಣು ಪರಮಾತ್ಮನನ್ನು ನೋಡಿದಂಗೆ ಆಗ್ತದೆ. ಅಂತಹ ವಿಜೃಂಭಣೆಯ ಪೂಜಾ ಅಲ್ಲಿ, ಅಷ್ಟು ಸಂತರು, ಅಷ್ಟು ವೈಭವ. ನಾನು 1-2 ಸಲ ಇದು ಆಷಾಢ ಏಕಾದಶಿ ದಿನ ಹೋಗಿ ಬಂದೀನಿ. ಸ್ವಲ್ಪ ಸಣ್ಣವಿದ್ದಾಗ ಒಂದು ಸಾರಿ ಹೋಗಿದ್ನಿ, ನಂತರ ಒಮ್ಮೆ ಹೋಗಿದ್ನಿ. ಸಣ್ಣವಿದ್ದಾಗ ಹೋದಾಗ ನಾ ಕಳ್ಕೊಂಡು ಬಿಟ್ಟಿದ್ನಿ ಪಂಢರಪುರದಾಗ. ನಾನು ಕರ್ಕೊಂಡು ಹೋದವರು ಮುಂದೆ ಕೂತಿದ್ರವರು, ನನಗೆ ಹಿಂದೆ ರಿಕ್ಷಾದಾಗ ಕುಂಡಿಸಿದ್ರು. ನಾ ಹಿಂದೆ ರಿಕ್ಷಾದಾಗ ಮನಗಿದ್ನಿ. ಆ ಮುಂದಿನ ಅವ್ರು ಒಟ್ಟು ಇಳಿದು ಬಿಟ್ಟು ಹೋಗಿದ್ರು, ನಾನು ಅಲ್ಲೇ ರಿಕ್ಷಾದಾಗ ಬಿಟ್ಟು. ಅವ್ನು ರಿಕ್ಷಾದಾಗ ಊರು ತೊಗೊಂಡು ತಿರುಗ್ತಿದ್ದು ನನ್ನ. ಅಷ್ಟು ಗದ್ದಲ. ಪಾಂಡುರಂಗನನ್ನು ನೋಡಿದ ಕ್ಷಣ ಪ್ರೀತಿ ಹೆಚ್ಚಾಗ್ತದ, ಭಕ್ತಿ ಹೆಚ್ಚಾಗ್ತದ. ಆ ಸಖುಬಾಯಿ ಅಂತಿದ್ಲು, ಪಾಂಡುರಂಗನನ್ನು ನೋಡ್ಬೇಕಲ್ಲ ಅಂತಿದ್ಲು. ಅತ್ತಿ ಮಾತ್ರ ಒಟ್ಟು ಹೋಗ್ಬಿಡಂಗಿಲ್ಲ. ಈ ಮನ್ಯಾಗ ಅತ್ತಿಗಳೊಂದು ಭಾಳ ಬೆರಿಕಿರ್ತಾರೆ ರೀ, ಯಾಕೋ ಏನೋ ಗೊತ್ತಿಲ್ಲ. ಈ ಅತ್ತಿಗಳು ಇದ್ದವರು ಭಾಳ ಚಂದ ಇರ್ಬೇಕ್ರಿ. ಇನ್ನು ಮೇಲತ್ ನಡೆಯಂಗಿಲ್ಲ ಬಿಡ್ರಿ. ಮೊದಲಿನಂಗೆ ದಿವಸ ಏನೋ ಅತ್ತಿಗಳದು ನಡೀತು, ಇನ್ನು ಮೇಲತ್ತು ನಡೆಯಂಗಿಲ್ಲ. ನೀವು ಯಾಕಂದ್ರೆ ಕನ್ಯಾನ ಸಿಗುವಲ್ಲು. ಈಗ ಕನ್ಯಾಶಿಕ ಲಗ್ನ ಮಾಡ್ಕೊಂಡು ಬಂದ್ರೆ ಸಾಕು, ನೀ ಹೇಳ್ದಂಗೆ ಕೇಳ್ದನವ ಅನ್ನೋ ಪಾಳೆ ಬಂದದ ಈಗ ಅತ್ತಿಗಳು. ಆದ್ರೆ ಹಿಂದಿನ ಕಾಲದಾಗ ತೊಡೆ ಈಗೂ ಇರ್ತದೆ. ಅತ್ತಿಗಳು ಸ್ವಸ್ಥ್ಯಾರನ್ನ ಏನೋ ಒಂದಿಷ್ಟು ನಡೆಸ್ಕೋಬೇಕು, ಒಂದಿಷ್ಟು ಕೆಲಸ ಮಾಡಬೇಕು. ಅವ್ರದ್ದು ಏನು ತಪ್ಪಲ್ಲ. ಅವ್ರೇನಂತಂದ್ರೆ ಆ ಮನೆಯ ಪದ್ಧತಿ, ಆ ಮನೆಯ ನಡತೆ, ಆ ಮನೆಯ ಆಚಾರ ವಿಚಾರವನ್ನು ಆಕೆಗೆ ಹೇಳಿಕೊಡ್ಬೇಕಂತಕ್ಕಂಥ
ಒಂದು ವಿಚಾರದಿಂದ ಆಕಿನ ಸ್ವಲ್ಪ ಹೇಳ್ತಿರ್ತಾರೆ. ಯಾಕಂದ್ರೆ ಹೆಣ್ಣು ಮಗಳಲ್ಲ, ಈ ಮನೆತನದ ಕೀರ್ತಿ ಗೌರವವನ್ನು ಉಳಿಸಬೇಕು. ಆನಂತರ ನೀ ಎಲ್ಲಿ ಹುಟ್ಟಿ ಬಂದಿಯಲ್ಲ, ಆ ಮನೆತನದ ಘನತೆ ಗೌರವ ಕೀರ್ತಿಯನ್ನು ಉಳಿಸ್ಬೇಕಲ್ಲ. ಅದರ ಸಲುವಾಗಿ ನಿನಗೊಂದಿಷ್ಟು ಅತ್ತಿ ಮೇಲೆ 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 ಏನಾರ ಹೇಳ್ತಿರ್ತಾಳೆ. ಅದನ್ನು ನೀನು ದ್ವೇಷದಿಂದ ಹೇಳಕತ್ತಾರಂತ ಸೊಸಿ ತಿಳ್ಕೋಬಾರ್ದು. ನಮ್ಮ ಒಳ್ಳೆಯದಕ್ಕೆ ಹೇಳಕತ್ತಾರಂತ ಅಕ್ಕಿ ತಿಳ್ಕೋಬೇಕು. ಆನಂತರ ಯಾವ ಹೆಣ್ಣು ಮಗಳ ಕಣ್ಣೊಳಗೆ ನೀರು ಬರಲಾರ್ದಂಗೆ ನೀವು ಅತ್ತಿಗಳು ಹೇಳ್ಬೇಕು. ಒಬ್ಬಕ್ಕೆ ಅತ್ತಿ ಅಂದ್ಲಂತ್ರಿ ಸೊಸಿಗೆ. ಇದು ಸೊಸಿ ಹೊಸ್ದಾಗಿ ಬಂದ ನಂತರ ಅತ್ತಿನ ಕೇಳಿದ್ಲಂತ. ಏನಂತ ಕೇಳಿದ್ಲಂದ್ರೆ, ಅಲ್ಲ ಅತ್ತಿಗೆ ಮುಂದೆ ಕುಂಡ್ರಿಸ್ಕೊಂಡು ಮಾತಾಡುವಾಗ ನೀವು ನನ್ನ ಮ್ಯಾಗ ಎಷ್ಟು ಪ್ರೀತಿ ಇದೀರಿ ಮತ್ತು ನಿಮ್ಮ ಮಗಳ ಮ್ಯಾಗ ಎಷ್ಟು ಪ್ರೀತಿ ಇದೀರಿ ಅಂತ ಕೇಳಿದ್ಲಂತ. ಕೇಳಬಾರ್ದ್ರಿ ಇಂಥವೆಲ್ಲ, ಸುಮ್ಮ ಹಂಗೆ ಹೋಗ್ಬಿಡೋದು. ಕೇಳಿದ ಕೂಡಲೇ ಜಗಳ ಹತ್ತಾವ್ರಿ. ಆಕೆ ಸೊಸಿ ಕೇಳಿದ್ಲು, ಅಲ್ರಿ ನೀವು ನನ್ನ ಮ್ಯಾಗ ಎಷ್ಟು ಪ್ರೀತಿ ಇದೀರಿ, ನಿಮ್ಮ ಮಗಳ ಮ್ಯಾಗ ಎಷ್ಟು ಪ್ರೀತಿ ಇದೀರಿ ಅಂತ ಕೇಳಿದ ಕೂಡಲೇ, ಮತ್ತು ಎಲ್ಲರೂ ಮಕ್ಕಳ ಮೇಲೆ ಭಾಳ ಪ್ರೀತಿ ನೋಡ್ರಿ, ಹೆಣ್ಣು ಮಕ್ಕಳ ಮೇಲೆ. ಮತ್ತು ಅದು ನೀವು ಕೂತವ್ರೆಲ್ಲರೂ ಅವರೇ ಹೆಣ್ಣು ಮಕ್ಕಳ ಮ್ಯಾಗ ಭಾಳ ಪ್ರೀತಿ. ಅದರಾಗ ಮತ್ತು ಹೆಣ್ಣು ಮಕ್ಕಳ ಮ್ಯಾಗ ಮತ್ತು ತೀರ ಪ್ರೀತಿ. ಈ ಗಂಡು ಮಕ್ಕಳು ಅಂತಂದ್ರೆ ಅದಾವ ಬಿಡು, ಇಲ್ಲೇ ಇರ್ತಾವೆ ಬಿಡು, ನಡಿತೈತಿ ಬಿಡು ಅಣ್ಣವರು. ಹೆಣ್ಣು ಮಕ್ಕಳ ಮ್ಯಾಗ ಭಾಳ ಪ್ರೀತಿ. ಮತ್ತು ಈ ಹೆಣ್ಣು ಮಕ್ಕಳತ್ತೇಳಿ ನೀವೇನಿರ್ತಿರ್ಲ, ಯಾವಾಗಾರ ಒಮ್ಮೊಮ್ಮೆ ಹುಣ್ಣಿಮೆಗೆ ಹಬ್ಬಕ್ಕೆ ಬಂದಿರ್ತಿರ್ಲ, 4 ದಿವಸ ನೀವು ಚಂದಿದ್ದು ಹೋಗೋದು ಕಲ್ಕೋಬೇಕ್ರಿ. ಭಾಳ ಕಾರ್ಬಾರ ಮಾಡಬಾರ್ದು. ಬಂದ ನಮ್ಮ ಅವ್ಗಳು ಮಾಡವ್ರೆ ಕಾರ್ಬಾರ ಒಂದಿಟ್ಟು. ಯಾಕೆ ನಮ್ಮ ಮನೆ ಐತಲ್ಲ, ನಾವು ಹುಟ್ಟಿದ ಮನೆ ಐತಲ್ಲ ಅಂತ ತಿಳ್ಕೊಂಡು ಏನಾರ ಅದಕ್ಕೆ ಅವ್ರಿಗೆ ಏನಂತಾರೆ ನೋಡ್ರಿ, ನಾ ಹೇಳಿರ್ಬೇಕು. ಅವ್ರಿಗೆ ಏನಂತಾರಂದ್ರೆ, ಏನಂತಾರ್ರಿ, ಅಣ್ಣನ ಹೆಂಡತಿಗೆ ತಮ್ಮನ ಹೆಂಡತಿಗೆ ಬಂದಿರ್ತಾರಲ್ಲ, ಅವ್ರಿಗೇನಂತಾರ್ರಿ, ನಾದಕಿನ ಹಾಕಿ ಒಟ್ಟು ಬಂದು. ಅದು ಹೆಸರು ಎಂಥದ ನೋಡ್ರಿ, ಹಿಟ್ಟು ನಾದ್ತಾರಲ್ಲ, ಈ ಗೋಧಿ ಹಿಟ್ಟ ಜೋಳದ ಹಿಟ್ಟ ಏನು ನಾದ್ತಿರಲ್ಲ, ಆಕೆ ನಾದಿನಿ ಬಂದಾಗೊಮ್ಮೆ ನಾದಕಿನ ಹಾಕಿ ಹಂಗೆ ನಾದುದ. ಮತ್ತು ಅಣ್ಣನ ಹೆಂಡತಿ ಮ್ಯಾಗ ತಮ್ಮನ ಹೆಂಡತಿ ಮ್ಯಾಗ ಅಧಿಕಾರ ನಡೆಸೋದು. ನಮ್ಮ ಅವ್ಗೆ ನೀವು ಹಿಂಗಂದರತ್ಲ ಮತ್ತು ನಾವು ಹಿಂಗೆ ಅತ್ತೀವಿ, ಕರ್ಕೊಂಡು ಹೋಗಲ್ಲ. ಹಂಗಾರ ಕರ್ಕೊಂಡು ಹೋಗ್ತೀರಿ, ಇಲ್ಲೇ ಬಿಟ್ಟ ಹೋಗವ್ರಲ್ಲ. ಕಾರಣ ಏನು ಅಂತಂದ್ರೆ, ನಾವೇನು 4 ದಿವಸ ಬಂದಿರ್ತೀವಲ್ಲ, ಅವ್ರಿಗೂ ನೋಡವ ನಮ್ಮವು ನಿನ್ನ ಕೈಯಾಗ ಇರೋಕ್ಕಿಲ್ಲ, ವಯಸ್ಸಾಗ್ಯದ, ಆಕೆ ವ್ಯವಸ್ಥಾಟ ನೀನು ಮಾಡುತ್ತ ಬರವ, ನಮ್ಮ ಅಣ್ಣ ನೀನು ಕೂಡಿ ಇರುತಕ್ಕ ಚಂದ ನೋಡ್ಕೋರುವ ಅಂತ ಅವ್ರಿಗೆ ಪ್ರೀತಿ ಬರುವ ಹಂಗೆ ಹೇಳಿ ಹೋಗಿಬಿಡೋದು. ನೀ ಅಧಿಕಾರ ನಡ್ಸಕತ್ತಿದ್ರೆ ಮತ್ತಟ ಅವರು ಹೆಚ್ಕಮ್ಮಿ ಮಾಡಕತ್ತಾರ. ಮತ್ತು ಅವರು ಪ್ರೀತಿಯಿಂದ ಇರೋದಷ್ಟೇ. ಆಕೆ ಕೇಳಿದ್ಲು, ನನ್ನ ಮ್ಯಾಗ ಹೆಚ್ಚು ಪ್ರೀತಿಯೋ ಏನು ನಿನ್ನ ಮಗಳ ಮ್ಯಾಗ ಹೆಚ್ಚು ಪ್ರೀತಿ ಅಂತಂದಾಗ ಆಕೆ ಅಂದ್ಲು, ಏನಿಲ್ಲ ತಂಗಿ, ನೀ ಅಂದ್ರೆ ನನಗೆ ಉಪ್ಪಿದ್ದಂಗ, ನನ್ನ ಮಗಳು ಅಂದ್ರೆ ಸ್ವೀಟ್ ಇದ್ದಂಗ ಅಂದ್ಲಕ್ಕಿ ಅತ್ತಿ. ಬೆರಿಕೆ ಭಾಳ ಇದ್ದಳ್ರೆ. ಸೊಸಿ ಕೇಳಿದ್ಲು, ನನ್ನ ಮ್ಯಾಗ ಎಷ್ಟು ಪ್ರೀತಿದಿ ಮತ್ತು ನಾನು ನಿನಗೆ ಹೆಂಗೆ, ನಿನ್ನ ಮಗಳು ಹೆಂಗೆ ಅಂದು ಕೂಡಲೇ ಈಕೆ ಅಂದ್ಲು, ನೀ ಅಂದ್ರೆ ಉಪ್ಪಿದ್ದಂಗೆ, ನನ್ನ ಮಗಳು ಅಂದ್ರೆ